Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 6ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಯಾವ ಕಾನ್ಸೆಪ್ಟ್ ಗಳನ್ನ ಇವತ್ತಿನ ಒಂದು ವಿಡಿಯೋ ಸೀರೀಸ್ ಅಲ್ಲಿ ನೋಡ್ತಿದೀವಿ ಅಂತ ನೋಡೋಣ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಪಂಚಗಂಗಾ ರಿವರ್. ಪಂಚಗಂಗಾ ರಿವರ್ ಯಾಕೆ ನ್ಯೂಸ್ ಅಲ್ಲಿದೆ ಇದನ್ನ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಆಗಿ ನೋಡ್ತೀವಿ. ಎರಡನೇದಾಗಿ ಬಂಡೀಪುರ್ ಟೈಗರ್ ರಿಸರ್ವ್ ಇದರ ಬಗ್ಗೆ ನೋಡ್ಕೊಳ್ತೇವೆ. ನೆಕ್ಸ್ಟ್ ಸಾಲ್ವ್. ಸೊ ಇದೊಂದು ಸಬ್ ಆರ್ಬಿಟಲ್ ಲಾಂಚ್ ವೆಹಿಕಲ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೋಸ್ಕರ ಇದ್ರ ಬಗ್ಗೆ ಕೂಡ ನೋಡ್ತೇವೆ. ನಂತರ ಗರ್ವಾ ಫೋರ್ಟ್ ಬಗ್ಗೆ ನೋಡ್ತೀವಿ. ಅದಾದ್ಮೇಲೆ ಸಿರ್ಸಾ ಕಿನೋವಾ, ಇದು ಒಂದು ರೀತಿಯಾದಂತಹ ವೆರೈಟಿ ಆಫ್ ಆರೆಂಜ್ ತರ ಇರುತ್ತೆ, ಇದ್ರ ಬಗ್ಗೆ ನೋಡ್ತೇವೆ. ಸೊ ಇದಿಷ್ಟು ಟಾಪಿಕ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಮೊದಲನೆಯ ಟಾಪಿಕ್ ಆಗಿ ಪಂಚಗಂಗಾ ರಿವರ್. ಪಂಚಗಂಗಾ ರಿವರು ಕೃಷ್ಣಾ ನದಿಯ ಟ್ರಿಬ್ಯೂಟರಿ. ಸೊ ಇದು ಕೃಷ್ಣಾ ನದಿಯ ಟ್ರಿಬ್ಯೂಟರಿ ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹರಿಯುವಂತಹ ನದಿ ಪಂಚಗಂಗಾ ರಿವರ್. ಪಂಚಗಂಗಾ ಅಂದ್ರೆ 5 ರಿವರ್ ಗಳನ್ನ ಸೇರಿಸ್ಬಿಟ್ಟು ಪಂಚಗಂಗಾ ಅಂತ ಕರೀತಾ ಇದ್ದಾರೆ, ಕರೆಕ್ಟ್ ಅಲ್ಲ? ಇದನ್ನ ಸಹ್ಯಾದ್ರಿ ಮೌಂಟೇನ್ಸ್ ಇಂದ ಆರಿಜಿನ್ ಪ್ಲೇಸ್ ಆಗಿದೆ. ಇದ್ರದ್ದು ಸಹ್ಯಾದ್ರಿ ಮೌಂಟೇನ್ ಆರಿಜಿನ್ ಪ್ಲೇಸ್ ಆಗಿದೆ. ಅಂಡ್ ಪಂಚಗಂಗಾ ಅಂತ ಹೇಳಿದ್ರೆ 5 ರಿವರ್ ಗಳಿರ್ಬೇಕಲ್ಲ, ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಕಸಾರಿ, ಕುಂಬಿ, ತುಳಸಿ, ಭೋಗವತಿ ಮತ್ತೆ ಸರಸ್ವತಿ. ಈ ರೀತಿಯಾದಂತಹ 5 ರಿವರ್ ಗಳನ್ನ ಸಂಗಮದಲ್ಲಿ ಕಾಣಬಹುದಾಗತ್ತೆ ಈ ರೀಜನ್ ಅಲ್ಲಿ. ಅದಕ್ಕೆ ಇದನ್ನ ಪಂಚಗಂಗಾ ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ಸೊ ಈ ಸಂಗಮನ ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಪ್ರಯಾಗರಾಜ್ನಲ್ಲಿ ನಾವು ಈ ಒಂದು ಸಂಗಮವನ್ನ ನೋಡಬಹುದಾಗತ್ತೆ. ಜೊತೆಗೆ ಕುರುಂದ್ವಾದ ಅನ್ನುವಂತಹ ಪ್ಲೇಸ್ ಅಲ್ಲಿ, ಮಹಾರಾಷ್ಟ್ರದ ಕುರುಂದ್ವಾದಲ್ಲಿ ಕೃಷ್ಣಾ ನದಿಯನ್ನ ಈ ಪಂಚಗಂಗಾ ರಿವರ್ ಬಂದ್ಬಿಟ್ಟು ಜಾಯಿನ್ ಆಗತ್ತೆ. ಸೊ ಯಾವ ಪ್ಲೇಸು? ಕುರುಂದ್ವಾದ. ಆ ಪ್ಲೇಸ್ ಹೆಸರು ಕುರುಂದ್ವಾದ್. ಅಂಡ್ ಇಲ್ಲಿಯ ಮೇಜರ್ ಡ್ಯಾಮ್ಸ್ ಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ರಾಧಾನಗರಿ ಡ್ಯಾಮ್, ಕಾಲಮಾವಾಡಿ ಡ್ಯಾಮ್, ಕೊಡೆ ಡ್ಯಾಮ್, ಬುದ್ರುಕ್ ಡ್ಯಾಮ್ ಮತ್ತೆ ತುಳಸಿ ಡ್ಯಾಮ್. ಈ ರೀತಿಯಾದಂತಹ ಮೇಜರ್ ಡ್ಯಾಮ್ಸ್ ಗಳನ್ನ ನಾವು ಈ ಒಂದು ಪಂಚಗಂಗಾ ರಿವರ್ ಅಲ್ಲಿ ನೋಡಬಹುದಾಗತ್ತೆ. ಇದರ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಪಂಚಗಂಗಾ ರಿವರ್ with reference to the Panchaganga river system, consider the following. It is a major right bank tributary of Godavari river flowing through the Maharashtra. ಇದು ರಾಂಗು. ಮಹಾರಾಷ್ಟ್ರದಲ್ಲಿ ಫ್ಲೋ ಆಗ್ತದೆ ನಿಜ, ಬಟ್ ಗೋದಾವರಿ ಅಲ್ಲ, ಕೃಷ್ಣಾ ನದಿಯ ಟ್ರಿಬ್ಯೂಟರಿ. ನೆಕ್ಸ್ಟ್, ಇಟ್ ಆರಿಜಿನೇಟ್ಸ್ ಇನ್ ಸಹ್ಯಾದ್ರಿ and is formed by the confluence of 5 distinct rivers at Prayag Sangama. Statement 2 correct. ಯಾವ್ಯಾವ 5 ರಿವರು? ಕಸರಿ, ಕುಂಬಿ, ತುಳಸಿ, ಭೋಗವಾದಿ ಮತ್ತೆ ಸರಸ್ವತಿ ನದಿಗಳು. ನಂತರ ರಾಧಾನಗರಿ ಅಂಡ್ ಕಲಮವಾಡಿ ಆರ್ ಕೀ ಡ್ಯಾಮ್ ಸಿಚುಯೇಟೆಡ್ ವಿತ್ ಇಟ್ಸ್ ರಿವರ್ ಬೇಸಿನ್. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 ಓನ್ಲಿ ಅನ್ನೋದು ಕರೆಕ್ಟ್ ಆದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್, ಬಂಡೀಪುರ್ ಟೈಗರ್ ರಿಸರ್ವ್. ಬಂಡೀಪುರ್ ಟೈಗರ್ ರಿಸರ್ವ್ ಕೂಡ ಹೌದು, ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಕೂಡ ಹೌದು. ಮೊದಲ ಬಾರಿ ಟೈಗರ್ ಪ್ರಾಜೆಕ್ಟ್ ಅನ್ನ ಅಥವಾ ಪ್ರಾಜೆಕ್ಟ್ ಟೈಗರ್ ಅನ್ನ ಎಸ್ಟಾಬ್ಲಿಷ್ ಮಾಡಿದಾಗ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ನ ರೆಕಗ್ನೈಸ್ ಮಾಡ್ತಾರಲ್ವಾ ಟೈಗರ್ ಕನ್ಸರ್ವೇಷನ್ ಗೋಸ್ಕರ, ಆ ಸಮಯದಲ್ಲೇನೆ ಬಂಡೀಪುರ್ ಟೈಗರ್ ರಿಸರ್ವ್ ನ ಕೂಡ ರೆಕಗ್ನೈಸ್ ಮಾಡಲಾಗುತ್ತೆ. ಈ ಬಂಡೀಪುರ್ ಟೈಗರ್ ರಿಸರ್ವ್ ನ ನಾವು ಚಾಮರಾಜನಗರ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ಕಾಣಬಹುದು. ಸೊ ಈ ಒಂದು ಬಂಡೀಪುರ ಟೈಗರ್ ರಿಸರ್ವ್ ಅಲ್ಲಿ ಕೇರಳ, ತಮಿಳುನಾಡು ಮತ್ತೆ ಕರ್ನಾಟಕ ಬಾರ್ಡರ್ ಅನ್ನ ಕಾಣಬಹುದಾಗುತ್ತೆ. ಅದಕ್ಕೋಸ್ಕರ ಇದನ್ನ ಟ್ರೈ ಜಂಕ್ಷನ್ ಎಕೋ ಝೋನ್ ಅಂತ ಹೇಳಿ ಕರಿತೀವಿ. ಟ್ರೈ ಜಂಕ್ಷನ್ ಅಂದ್ರೆ 3 ಜಂಕ್ಷನ್ ಉಳ್ಳುವಂತಹ ಜಾಗ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತೆ ಕೇರಳವನ್ನ ನೋಡೋದ್ರಿಂದ ಮೂರಕ್ಕೂ ಕೂಡ ಬಾರ್ಡರ್ ಆಗಿ ಇರೋದ್ರಿಂದ ಇದನ್ನ ಟ್ರೈ ಜಂಕ್ಷನ್ ಎಕೋ ಝೋನ್ ಅಂತ ಹೇಳಿ ಕರೆಯಲಾಗತ್ತೆ. ಅಂಡ್ ಇದರ ನಾರ್ತ್ ವೆಸ್ಟರ್ನ್ ರೀಜನ್ ಅಲ್ಲಿ ನಾಗರಹೊಳೆ ಟೈಗರ್ ರಿಸರ್ವ್ ನ ನೋಡಬಹುದಾಗತ್ತೆ. ನಾರ್ತ್ ವೆಸ್ಟರ್ನ್ ರೀಜನ್ ಅಲ್ಲಿ ನಾಗರಹೊಳೆ ಟೈಗರ್ ರಿಸರ್ವ್ ನ ನೋಡಬಹುದಾಗತ್ತೆ. ಜೊತೆಗೆ ಕಬಿನಿ ರಿಸರ್ವ್ ಈ ನಾಗರಹೊಳೆ ಟೈಗರ್ ರಿಸರ್ವ್ ನ ಮತ್ತೆ ಬಂಡೀಪುರ ಟೈಗರ್ ರಿಸರ್ವ್ ನ ಡಿವೈಡ್ ಮಾಡುತ್ತೆ. ಯಾವ ನದಿ ಡಿವೈಡ್ ಮಾಡೋದು? ಕಬಿನಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಈ ಕಬಿನಿ ನದಿ ಬಂಡೀಪುರ ಟೈಗರ್ ರಿಸರ್ವ್ ಮತ್ತೆ ನಾಗರಹೊಳೆ ಟೈಗರ್ ರಿಸರ್ವ್ ನ ಡಿವೈಡ್ ಮಾಡುತ್ತೆ.
ಇದು ನೆನಪಿರ್ಬೇಕಾಗತ್ತೆ. ಸೊ ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ನಾಗರಹೊಳೆ ಟೈಗರ್ ರಿಸರ್ವ್ ನ ನೋಡಬಹುದು. ಹಾಗೆಯೇ ಸೌತ್ ವೆಸ್ಟ್ ರೀಜನ್ ಬಂದ್ರೆ ವಯನಾಡನ್ನ ನೋಡಬಹುದು. ಸೌತ್ ವೆಸ್ಟ್ ಅಲ್ಲಿ ವಯನಾಡನ್ನ ನೋಡಬಹುದಾಗುತ್ತೆ. ಸೌತ್ ವೆಸ್ಟ್ ರೀಜನ್ ವಯನಾಡು ಜೊತೆಗೆ ಸೌತ್ ಅಲ್ಲಿ ಮಧುಮಲೈ. ಸೌತ್ ರೀಜನ್ ಅಲ್ಲಿ ಮಧುಮಲೈ ಇದೆ. ಮಧುಮಲೈ ರೀಜನ್ ನ ಸೌತ್ ರೀಜನ್ ಅಲ್ಲಿ ಕಾಣಬಹುದಾಗುತ್ತೆ. ಅಂಡ್ ಇಲ್ಲಿರುವಂತಹ ಮೇಜರ್ ರಿವರ್ ಸಿಸ್ಟಮ್ ಯಾವ್ದ್ಯಾವ್ದು ಅಂದ್ರೆ ನದರ್ನ್ ರೀಜನ್ ಅಲ್ಲಿ ಕಬಿನಿ ರಿವರ್ ಅನ್ನು ನೋಡಬಹುದು, ವಿಚ್ ಸಪರೇಟ್ಸ್ ನಾಗರಹೊಳೆ ಅಂಡ್ ಬಂಡೀಪುರ್ ಟೈಗರ್ ರಿಸರ್ವ್. ಕರೆಕ್ಟ್ ಅಲ್ಲ? ನಂತರ ಇದರ ಸೌತ್ ಅಲ್ಲಿ, ನಾರ್ತ್ ಅಲ್ಲಿ ಹೇಗೆ ನಾವು ಕಬಿನಿ ರಿವರ್ ಅನ್ನ ನೋಡ್ತೀವಿ, ಹಾಗೆ ಸೌತ್ ಅಲ್ಲೂ ಕೂಡ ರಿವರ್ ಇಂದಾನೆ ಬಾರ್ಡರ್ ಆಗಿದೆ. ಯಾವ ರಿವರ್ ಅಂತ ಹೇಳಿದ್ರೆ ಮೋಯಾರ್ ರಿವರ್. ಸೊ ಬಂಡೀಪುರ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ನಾರ್ತ್ ಅಲ್ಲಿ ಕಬಿನಿ ರಿವರ್ ಇಂದ, ಸೌತ್ ಅಲ್ಲಿ ಮೋಯಾರ್ ರಿವರ್ ಇಂದ ಬಾರ್ಡರ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದಾಗತ್ತೆ. ನಂತರ ನುಗು ರಿವರ್ ಇದರ ಒಳಗಡೆ, ಅಂದ್ರೆ ಈ ಟೈಗರ್ ರಿಸರ್ವ್ ಏನಿದೆ ಅಲ್ವಾ, ಈ ಟೈಗರ್ ರಿಸರ್ವ್ ನ ಒಳಗಡೆ ನುಗು ರಿವರ್ ಫ್ಲೋ ಆಗತ್ತೆ. ನೆಕ್ಸ್ಟ್ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮೈಸೂರು. ಸೊ ಅದು ಹೈಯೆಸ್ಟ್ ಪೀಕ್ ಈ ಒಂದು ರೀಜನ್ ಅಲ್ಲಿ, ಬಂಡೀಪುರ್ ಟೈಗರ್ ರಿಸರ್ವ್ ರೀಜನ್ ಅಲ್ಲಿ. ಜೊತೆಗೆ ಇದರ ವೆಜಿಟೇಷನ್ ಬಂದ್ಬಿಟ್ಟು ಡ್ರೈ ಮತ್ತೆ ವೆಟ್ ಡೆಸಿಡಿಯಸ್ ಅಥವಾ ಮಾಯಿಸ್ಟ್ ಡೆಸಿಡಿಯಸ್ ಮತ್ತೆ ಶ್ರಬ್ ಲ್ಯಾಂಡ್ ವೆಜಿಟೇಷನ್ ಒಳಗೊಂಡಿರುವಂತಹ ಜಾಗ ಇದಾಗಿದೆ. ನೆಕ್ಸ್ಟ್ ಇದರ ಬಗ್ಗೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಜಿಯೋಗ್ರಫಿಕ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಬಂಡೀಪುರ್ ಟೈಗರ್ ರಿಸರ್ವ್. First statement, it is geographically situated at Tri-Junction, Karnataka, Kerala and Tamil Nadu. First statement correct. Second statement na nodona. The Kabini Reservoir acts as a boundary separating Bandipur from Madumalai Tiger Reserve. Madumalai alla, Nagarhole Tiger Reserve. Correct alla? Next ಮೂರನೇದು, it forms an ecological confluence zone between the western and the eastern Ghats. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 1 and 3 only is the right answer ಆಗುತ್ತೆ ಈ ಒಂದು ಕ್ವಶನ್ಗೆ. ನಂತರ ಮೂರನೆಯ ಟಾಪಿಕ್ ಬಂದ್ಬಿಟ್ಟು ಸಾಲ್ವ್, ಗಗನಯಾನ್ ಡಿಸ್ಲರೇಷನ್. ಸೊ ಸಾಲ್ವ್ ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಸಬ್ ಆರ್ಬಿಟಲ್ ಲಾಂಚ್ ವೆಹಿಕಲ್ ಫಾರ್ ಎಕ್ಸ್ಪೆರಿಮೆಂಟ್ ಅಂತ ಅರ್ಥ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸಕ್ಸಸ್ ಆಗಿ ಸಬ್ ಆರ್ಬಿಟಲ್ ಲಾಂಚ್ ವೆಹಿಕಲ್ ಎಕ್ಸ್ಪೆರಿಮೆಂಟ್ ನ ಗ್ರೌಂಡ್ ಟೆಸ್ಟ್ ನ ಮಾಡಿದೆ. ಎಲ್ಲಿ ಮಾಡಿದೆ? ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸ್ಟೇಷನ್ ಇಂದ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಪ್ಲೀಟ್ ಮಾಡಿರೋದನ್ನ ನಾವು ನೋಡಬಹುದಾಗುತ್ತೆ. ನಂತರ ಇದೊಂದು ಇಂಟಿಗ್ರೇಟೆಡ್ ಪ್ಯಾರಾಚೂಟ್ ಟೆಸ್ಟ್ ಪ್ಲಾಟ್ಫಾರ್ಮ್. ಸೊ ಗಗನಯಾನ್ ಏನ್ ಲಾಂಚ್ ಮಾಡ್ತೀವಲ್ವಾ ನೆಕ್ಸ್ಟ್, ಸೊ ಅದಕ್ಕೋಸ್ಕರ ಮಾಡಿರುವಂತಹ ಒಂದು ಇಂಟಿಗ್ರೇಟೆಡ್ ಪ್ಯಾರಾಚೂಟ್ ಟೆಸ್ಟ್ ಪ್ಲಾಟ್ಫಾರ್ಮ್ ವೆಹಿಕಲ್ ಅಥವಾ ವ್ಯಾಲಿಡೇಷನ್ ಆಫ್ ಡಿಸಿಲರೇಷನ್ ಸಿಸ್ಟಮ್ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಇದನ್ನ ವೇರಿಯಸ್ ಟೆಸ್ಟ್ ಕಂಡೀಷನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನ ಈ ಪರ್ಟಿಕ್ಯುಲರ್ ಟೆಸ್ಟ್ ಇಂದ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಗ್ತಿದೆ. ನಂತರ ಇದರ ಕ್ರ್ಯೂ ಮಾಡೆಲ್ ಬಂದ್ಬಿಟ್ಟು, ಸೊ ಕ್ರ್ಯೂ ಮಾಡೆಲ್ ವೆಲಾಸಿಟಿಯನ್ನ ರೆಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ. ವೆಲಾಸಿಟಿಯನ್ನ 10 ಪ್ಯಾರಾಚೂಟ್ ಸೀರೀಸ್ ಅನ್ನ ಯೂಸ್ ಮಾಡಲಾಗಿದೆ ವೆಲಾಸಿಟಿಯನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಮತ್ತೆ ನದಿಗೆ ಅಂದ್ರೆ ಸಮುದ್ರಕ್ಕೆ ಬರೋದಕ್ಕಿಂತ ಮುಂಚೆ ಹೇಗೆ ಇದನ್ನ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೂ ಕೂಡ ತಕ್ಕಂತೆ ಇದನ್ನ ಡಿಸೈನ್ ಮಾಡಲಾಗಿದೆ. ಗಗನಯಾನ್ ಟೆಸ್ಟ್ ರಿಕ್ವೈರ್ಮೆಂಟ್ಸ್ ನ ಮೀಟ್ ಮಾಡೋಕೆ ಅಂತ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಸ್ಟ್ರಾಪ್ ಆನ್ ಮೋಟರ್ ಅನ್ನ ವಿತ್ ಸಮ್ ಮಾಡಿಫಿಕೇಶನ್ ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ಸ್ಲೋ ಬರ್ನ್ ರೇಟ್ ಪ್ರೊಪೆಲೆಂಟ್ ಹಾಗೂ ಸ್ಟ್ರೈಟ್ ನಾಸಲ್ ಜೊತೆಗೆ ಸೆಕೆಂಡರಿ ಇಂಜೆಕ್ಷನ್ ಟ್ರಸ್ಟ್ ವೆಕ್ಟಾರ್ ಕಂಟ್ರೋಲ್ ನ ಇನ್ಕ್ಲೂಡ್ ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇದಿಷ್ಟು ಈ ಒಂದು ಸಾಲ್ವ್ ಟೆಸ್ಟ್ ಪ್ಲಾಟ್ಫಾರ್ಮ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. The term SOLVE, suborbital launch vehicle for experiment, recently in the news is associated with. First one, a reusable vertical landing launch vehicle for low cost small satellite. First statement wrong. ಎರಡನೇದು, a test bed platform to validate the parachute deceleration system of Gaganyaan crew model. ಇದು ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್ ಗರ್ವಾ ಫೋರ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಗರ್ವಾ ಫೋರ್ಟ್ ಎಲ್ಲಿದೆ ಅಂತ ಹೇಳಿದ್ರೆ, ಗರ್ವಾ ಫೋರ್ಟ್ ಅನ್ನ ಉತ್ತರ ಪ್ರದೇಶನ ಪ್ರಯಾಗ್ರಾಜ್ ನಲ್ಲಿ ಕಾಣಬಹುದಾಗುತ್ತೆ. ಸೊ ಈ ಗರ್ವಾ ಫೋರ್ಟ್ ಅನ್ನ 1750ರಲ್ಲಿ ಕಟ್ಟಿಸಲಾಗುತ್ತೆ. ಹಾಗೂ ಇದರ ಒಳಗಿರುವಂತಹ ಟೆಂಪಲ್ಸ್ ಗಳನ್ನ 1000 ವರ್ಷದ ಹಿಂದೆ ಕಟ್ಟಿಸಲಾಗಿದೆ ಅಂತ ಹೇಳಲಾಗ್ತದೆ. ಅಂದ್ರೆ
ಕೋಟೆಯನ್ನ ಬಂದು 1750ರಲ್ಲಿ ಕಟ್ಟಿಸಿರೋದು. ಅದರ ಒಳಗಡೆ ಇರುವಂತಹ ಟೆಂಪಲ್ಸ್ ಗಳನ್ನ ಬಂದು 1000 ವರ್ಷಗಳ ಹಿಂದೆ ಕಟ್ಟಿಸಿರೋದು ಅಂತ ಹೇಳ್ಬೋದು. ನಂತರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಗರ್ಭ ಫೋರ್ಟ್ ನ ಮಾನ್ಯುಮೆಂಟ್ಸ್ ಅಂತ ರೆಕಗ್ನೈಸ್ ಮಾಡಿ ಪ್ರೊಟೆಕ್ಷನ್ ಮಾಡಲಾಗ್ತದೆ. ಇದನ್ನ ಗುಪ್ತಾ ಪೀರಿಯಡ್ ಅಲ್ಲಿ ಕಟ್ಟಿಸಲಾಗಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಒಟ್ಟು 7 ಇನ್ಸ್ಕ್ರಿಪ್ಷನ್ಸ್ ಗಳನ್ನ ನೋಡಬಹುದು. ಈ ಇನ್ಸ್ಕ್ರಿಪ್ಷನ್ ಗಳು ಯೂಶಲಿ ಕುಮಾರಗುಪ್ತ, ಸ್ಕಂದಗುಪ್ತ ಮತ್ತೆ ಚಂದ್ರಗುಪ್ತ ಅವರ ಆಳ್ವಿಕೆಗೆ ಸೇರಿದಂತದ್ದು ಅಂತ ಹೇಳ್ಬೋದಾಗತ್ತೆ. ಅಂಡ್ ಅವರ ಐಡೆಂಟಿಟಿಯನ್ನ ಇಲ್ಲಿ ರೆಪ್ರೆಸೆಂಟ್ ಅನ್ನ ಮಾಡ್ತಿದೆ. ನೆಕ್ಸ್ಟ್ ಗುಪ್ತಾ ಪೀರಿಯಡ್ ಅಲ್ಲಿ ಗರ್ಭ ಅಂದ್ರೆ ಏನು ಅಂತ ಹೇಳಿ ಬಟ್ಟಗ್ರಾಮ ಅಥವಾ ಬಟ್ಟಪ್ರಾಯ ಅಂತ ಹೇಳಿ ಕರಿತಾ ಇದ್ರು ಗರ್ಭ ಫೋರ್ಟ್ ರೀಜನ್ ಅನ್ನ. 1750 ಸಿಇಯಲ್ಲಿ ಭಾಗೇಲ್ ಕಿಂಗ್ ವಿಕ್ರಮಾದಿತ್ಯ ಅವರ ಸಮಯದಲ್ಲಿ ಇದನ್ನ ಕಟ್ಟಿಸಲಾಗಿದೆ ಅನ್ನುವಂತಹ ವದಂತಿ ಕೂಡ ಇದೆ. ಸೊ ಇದರ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ ಹಿಸ್ಟಾರಿಕಲ್ ಗರ್ಭಾ ಫೋರ್ಟ್ ಕಾಂಪ್ಲೆಕ್ಸ್ ಇನ್ ಪ್ರಯಾಗ್ರಾಜ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. The internal temple ruins are associated with early and mid-Gupta ruler, including Chandragupta II and Kumaragupta I. So ಇದು ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್, the stone carving tents at this side show transition from pink sandstone to grey sandstone. Pink sandstone Gupta, grey sandstone medieval era ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಕರೆಕ್ಟ್ ಆದಂತಹ ಉತ್ತರ. ಇಲ್ಲಿ ಯೂಶಲಿ ಗುಪ್ತಾ ಪೀರಿಯಡ್ ಅಲ್ಲಿ ಪಿಂಕ್ ಸ್ಯಾಂಡ್ ಸ್ಟೋನ್ ನ ಯೂಸ್ ಮಾಡ್ತಾ ಇದ್ರು. ಮಿಡಿವಲ್ ಎರಾ ಬಂದಾಗ ಗ್ರೇ ಸ್ಯಾಂಡ್ ಸ್ಟೋನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದನ್ನ ಪಂಚಕೋಣ ಅನ್ನುವಂತಹ ಡಿಸೈನ್ ಅಲ್ಲಿ ಕಟ್ಟಿಸಲಾಗಿದೆ. ಪಂಚಕೋಣ. ಸೊ ಈ ಡಿಸೈನ್ ಕೂಡ ಇಂಪಾರ್ಟೆಂಟ್. ಪಂಚಕೋಣ ಅನ್ನುವಂತಹ ಡಿಸೈನ್ ಅಲ್ಲಿ ಇದನ್ನ ಕಟ್ಟಿಸಲಾಗಿದೆ. ಥರ್ಡ್ ಸ್ಟೇಟ್ಮೆಂಟ್, ದ ಕಾಂಪ್ಲೆಕ್ಸ್ ಫೀಚರ್ ಕ್ಲಾಸಿಕ್ ಸೌತ್ ಇಂಡಿಯನ್ ದ್ರವಿಡಿಯನ್ ಸ್ಟೋನ್ ಗೋಪುರಂ ಸ್ಟೈಲ್ ಆರ್ಕಿಟೆಕ್ಚರ್ ಅಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೆ, ಇದು ಪಂಚಕೋಣ ಡಿಸೈನ್ ಅಲ್ಲಿ ಕಟ್ಟಿಸಲಾಗಿದೆ. ಸ್ಯಾಂಕ್ಟಮ್, ಪಿಲ್ಲರ್ ಹಾಲ್, ಮಂಟಪ ಇದನ್ನೆಲ್ಲ ನೋಡಬಹುದಾಗತ್ತೆ. ಸೊ ಆನ್ಸರ್ ಬಂದು 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಿರ್ಸಾ ಕಿನ್ನೋರ್. ಸಿರ್ಸಾ ಕಿನ್ನೋರ್ ಇದು ಇತ್ತೀಚೆಗೆ ಹರಿಯಾಣದಲ್ಲಿ GI ಟ್ಯಾಗ್ ತಗೊಂಡಿರುವಂತಹ ಫ್ರೂಟ್. ಸೊ ಹರಿಯಾಣದಲ್ಲೇ ಮೊದಲ ಬಾರಿ ಹಣ್ಣಿಗೆ ತಗೊಂಡಿರುವಂತಹ GI ಟ್ಯಾಗ್ ತಗೊಂಡಿರೋದೇ ಸಿರ್ಸಾ ಕಿನ್ನೋ. ಸಿರ್ಸಾ ಕಿನ್ನೋ ಹರಿಯಾಣದಲ್ಲಿ ಇರುವಂತಹ, ಅಂದ್ರೆ ಇದನ್ನ ಪಂಜಾಬ್ ರೀಜನ್ ಅಲ್ಲಿ ಪಂಜಾಬ್ನ ಹಣ್ಣಿನ ರಾಜ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದು ನಾರ್ಮಲ್ ಫ್ರೂಟ್ ಅಲ್ಲ, ಹೈಬ್ರಿಡ್ ಇಂದ ಅಥವಾ ಕ್ರಾಸ್ ಬ್ರೀಡ್ ಇಂದ ಡೆವಲಪ್ ಮಾಡಿರುವಂತಹ ಫ್ರೂಟ್. ಯೂಶಲಿ ಕಿಂಗ್ ಸಿಟ್ರಸ್ ನೊಬಿಲಿಸ್ ಮತ್ತೆ ಬಿಲ್ಲೋ ಲೀಫ್ ಹೈಬ್ರಿಡ್ ಕ್ರಾಸ್ ಬ್ರೀಡ್ ಇಂದ ಮಾಡ್ಬಿಟ್ಟು ಈ ಸಿರ್ಸಾ ಕಿನ್ನೋನ ಡೆವಲಪ್ ಮಾಡಲಾಗಿದೆ. 1915ರಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ. ಯಾರು ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ HP ಫ್ರಾಸ್ಟ್ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡ್ತಾರೆ. ಇದೊಂದು ಕ್ಯಾಲಿಫೋರ್ನಿಯಾ ಸಿಟ್ರಸ್ ಎಕ್ಸ್ಪೆರಿಮೆಂಟ್ ಸ್ಟೇಷನ್. ಸೊ ಇಲ್ಲಿ 1915ರಲ್ಲಿ ಡೆವಲಪ್ ಮಾಡಲಾಗುತ್ತೆ. ಇದರ ಟೇಸ್ಟ್ ಬಂದ್ಬಿಟ್ಟು ಸ್ವೀಟ್ ಮತ್ತೆ ಸೋರ್ ಟೇಸ್ಟ್ ಇರುತ್ತೆ. ಜೊತೆಗೆ ವಿಟಮಿನ್ C ಅನ್ನ ಯಥೇಚ್ಛವಾಗಿ ಹೊಂದಿರುತ್ತೆ. ಜೊತೆಗೆ ಮಿನರಲ್ಸ್ ಆಗಿರುವಂತಹ ಕ್ಯಾಲ್ಸಿಯಂ ಮತ್ತೆ ಪೊಟ್ಯಾಷಿಯಂ, ಹ್ಯೂಮನ್ಸ್ ಗೆ ಬೇಕಿರುವಂತಹ ಕ್ಯಾಲ್ಸಿಯಂ ಮತ್ತೆ ಪೊಟ್ಯಾಷಿಯಂ ಎರಡನ್ನು ಕೂಡ ಒಳಗೊಂಡಿರುವಂತಹ ಕಿನು ಫ್ರೂಟ್ಸ್ ಗೆ ಈಗ GI ಟ್ಯಾಗ್ ಸಿಕ್ಕಿದೆ. ಅಂಡ್ ಇದರಲ್ಲಿ 0.2 to 0.3% ಪೆಕ್ಟಿನ್ ಇರುತ್ತೆ. ಸೊ ಈ ಪೆಕ್ಟಿನ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಮತ್ತೆ ಕ್ಯಾನ್ಸರ್ ಅಟ್ಯಾಕ್ ಆಗದೆ ಇರೋ ತರ ಹ್ಯೂಮನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಇದರ ಸಿಪ್ಪೆ ಇದೆಯಲ್ಲ, ಪೀಲ್ ಮಾಡ್ತಾರಲ್ಲ, ಅದರಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಆ ಆಯಿಲ್ ಅನ್ನ ಕೂಡ ನಾವು ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಅಂಡ್ ಇದನ್ನ ಪಂಜಾಬಿನ ಫ್ರೂಟ್ಸ್ ಗಳ ರಾಜ ಅಂತ ಕೂಡ ಕರೀತಾರೆ. ಭಾರತದಲ್ಲಿ ಎಲ್ಲೆಲ್ಲ ಈ ಒಂದು ಸಿರ್ಸಾ ಕಿನ್ನೋ ಫ್ರೂಟ್ ಅನ್ನ ಬೆಳಿತಾರೆ ಅಂತ ಹೇಳಿದ್ರೆ ಪಂಜಾಬ್, ರಾಜಸ್ಥಾನ್, ಹರಿಯಾಣ, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್, ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಈ ಒಂದು ಸಿರ್ಸಾ ಕಿನ್ನೋ ಫ್ರೂಟ್ ಅನ್ನ ಬೆಳೆಯಲಾಗುತ್ತೆ. ನಂತರ ಇದರ ಕ್ವಶನ್ ನೋಡೋಣ. ಸಿರ್ಸಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸಿರ್ಸಾ ಕಿನ್ನೋ ವಿಚ್ ರೀಸೆಂಟ್ಲಿ ಸೆಕ್ಯೂರ್ಡ್ GI ಟ್ಯಾಗ್ ಸ್ಟೇಟಸ್. It is Haryana's first overall agricultural product to receive a geographical indication tag. ಇದು ಸ್ಟೇಟ್ಮೆಂಟ್ ರಾಂಗ್. ಯಾಕಂದ್ರೆ ಹಣ್ಣುಗಳಿಗೆ ಸಿಕ್ಕಿರುವಂತಹ ಸ್ಪೆಸಿಫಿಕ್ GI ಟ್ಯಾಗ್ ಇದು, ನಾಟ್ ಓವರ್ ಆಲ್ GI ಟ್ಯಾಗ್. ನೆಕ್ಸ್ಟ್, ಇಟ್ ಈಸ್ ಪ್ರೀಮಿಯಂ ಹೈಬ್ರಿಡ್ ಸಿಟ್ರಸ್ ಕಲ್ಟಿವರ್ ಡೆವಲಪ್ಡ್ ಬೈ ಕ್ರಾಸಿಂಗ್ ಕಿಂಗ್ ಅಂಡ್ ವಿಲ್ಲೋ ಲೀಫ್
ಮಾಡ್ರನ್ಸ್ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಇಟ್ ಈಸ್ ರೆಸಿಲಿಯಂಟ್ ಎನಫ್ ಟು ಟಾಲರೇಟ್ ವೈಡ್ ಟೆಂಪರೇಚರ್ ಸ್ವಿಂಗ್ಸ್ ರೇಂಜಿಂಗ್ ಫ್ರಮ್ 0 ಡಿಗ್ರಿ ಸೆಲ್ಸಿಯಸ್ ಟು 40 ಡಿಗ್ರಿ ಸೆಲ್ಸಿಯಸ್ ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇದರ ಜೊತೆಯಲ್ಲಿ ಲಕೋವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ಇದು ಅಸ್ಸಾಮಲ್ಲಿ ಇರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಜೊತೆಗೆ ಬ್ರಹ್ಮಪುತ್ರ ರಿವರಿನ ಸದರ್ನ್ ರೀಜನ್ ಅಲ್ಲಿ ಸಿಚುವೇಟ್ ಆಗಿರೋದನ್ನ ಕಾಣಬಹುದಾಗುತ್ತೆ, ಸದರ್ನ್ ರೀಜನ್ ಅಲ್ಲಿ. ಸೊ ಇದು ಪಾರ್ಟ್ ಆಫ್ ದ ಬ್ರಹ್ಮಪುತ್ರ ವ್ಯಾಲಿಗೆ ಸೇರಿರುವಂತಹ ಜಾಗ ಕೂಡ ಹೌದು. ಜೊತೆಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್, FSDC ಅಂತ ಹೇಳಿ ಕರಿತೀವಿ. ಇದನ್ನ 2010ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಸೊ ಇಂಡಿಯನ್ ಗವರ್ಮೆಂಟ್ ಇಂದ ಇದನ್ನ ಅಪೆಕ್ಸ್ ಲೆವೆಲ್ ಫೋರಮ್ ಆಗಿ ತಗೊಂಡ್ಬರ್ತಾರೆ. ಸಪರೇಟ್ ಆಗಿ ಯಾವುದೇ ರೀತಿ ಫಂಡಿಂಗ್ ಅಲೋಕೇಶನ್ ಮಾಡಲ್ಲ. ಅಂಡ್ ಆಲ್ಸೋ ಇಟ್ ಇಸ್ ನಾಟ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಇದರ ಕಂಪೋಸಿಷನ್ ಬಂದು ಚೇರ್ಮನ್ ಇರ್ತಾರೆ. ಸೊ ಈ ಚೇರ್ಮನ್ ಯೂಶಲಿ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಜೊತೆಗೆ ಮೆಂಬರ್ಸ್ ಗಳು ಬಂದ್ಬಿಟ್ಟು RBI, ಸೆಬಿ, PFRDA, IRDA ಮತ್ತೆ FMC ಚೇರ್ಪರ್ಸನ್ಸ್ ಗಳಾಗಿರ್ತಾರೆ. ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಸೆಕ್ರೆಟರಿ, ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್ ಮತ್ತೆ ಚೀಫ್ ಎಕನಾಮಿಕ್ ಅಡ್ವೈಸರ್ಸ್ ಕೂಡ ಇದರಲ್ಲಿ ಒಳಗೊಂಡಿರ್ತಾರೆ. RBI ಗವರ್ನರ್ ಅಂಡರ್ ಅಲ್ಲಿ ಸಬ್ ಕಮಿಟಿಯನ್ನ ಕೂಡ ಸೆಟಪ್ ಮಾಡಿ ಇದನ್ನ ರನ್ ಕೂಡ ಮಾಡ್ತಾರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ನ್ಯೂಸ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.